ಸೊ 3ನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದರೆ ಒಂದು ಅರೌಂಡು 1 o'clock 12 ಅಷ್ಟೊತ್ತಿಗೆ ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ ಗಂಡು ಮಕ್ಕಳಿಬ್ಬರು ಮೇಲ್ಗಡೆ ಬೀಗ ಓಪನ್ ಮಾಡಿಕೊಂಡು ಹಾಸ್ಟೆಲಿಂದ ಹೋಗಿದ್ದಾರೆ. ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕ್ಸಿದ್ವಿ, ಹಾಸ್ಟೆಲ್ ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ಚೀವಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಔತ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು, ಬಾತ್ರೂಮ್ಸು, ಮಲ್ಟಿಪರ್ಪಸ್ ಹಾಲು ಮತ್ತು ಸರೌಂಡಿಂಗ್ ಎಲ್ಲ ಕಾಡಿರೋದ್ರಿಂದ ಈ ಕಾಡುಗಳು ಮತ್ತು ಕನ್ಸ್ಟ್ರಕ್ಷನ್ ಏರಿಯಾ, ಸೊ ಇಲ್ಲೆಲ್ಲ ನಾವು ಹುಡುಕ್ಸಿದ್ವಿ. ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗೂರು, ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿಸಿ ಮಕ್ಕಳು ಸಿಗದೆ ಇರೋದ್ರಿಂದ ನಂತರ ನಾವು FIR ಮಾಡಿಸಿದ್ವಿ. ಸೊ ಈ ಮಕ್ಕಳ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅಂದರೆ ಅವರ ಹಿಂದಿನ ಈ ರೀತಿ ಚಟುವಟಿಕೆಗಳಲ್ಲಿ ಮೊದಲು ಆ ಥರ ಮಾಡ್ತಿದ್ರು ಮಕ್ಕಳು ಸ್ವಲ್ಪ ಮಿಸ್ಚೀವಸ್ ಇದ್ದರು. ಮುಂಚೆ ಕೂಡ ಅವ್ರದ್ದು ಪೇರೆಂಟ್ಸ್ ಕರೆಸಿ ನಾವು ವಾರ್ನ್ ಮಾಡಿದ್ವಿ. ಈ ಹಿಂದೆ ಅವರು ಏನು ಮಾಡಿದರು, ಹಾಸ್ಟೆಲ್ದು ಬೀಗ ಎಲ್ಲ ಮುರಿದು ಹೊರ್ಗಡೆ ಹೋಗಿ ಎಗ್ ರೈಸ್ ಎಲ್ಲ ತಿಂದ್ಕೊಂಡು ಬಂದು, ಜೊತೆಗೆ ಮೊಬೈಲ್ ಇಟ್ಕೊಂಡು ಅಶ್ಲೀಲವಾಗಿ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಅಲ್ಲಿ ಮೆಸೇಜ್ ಹಾಕ್ಸಿದ್ದಂಥದ್ದು, ಬೇರೆ ಬೇರೆ ವಿಷಯಗಳಲ್ಲಿ ಅವರ ಪೇರೆಂಟ್ಸಿಗೆ ಕರೆದು ಮಕ್ಳಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿ ಹೇಳಿ ಸಾಕಷ್ಟು ಬಾರಿ ಅವ್ರಿಗೆ ನಾವು ಒಂದು ಬುದ್ಧಿವಾದವನ್ನು ಹೇಳಿದ್ವಿ. ಜೊತೆಗೆ ಇಲ್ಲಿ ಹುಡುಗಿರ ಜೊತೆ ಮಾತಾಡೋ ಅಂಥದ್ದು ಕೂಡ ಇತ್ತು. ಅದನ್ನು ಕೂಡ ಎರಡೂ ಕಡೆ ಪೇರೆಂಟ್ಸಿಗೆ ಕೂಡ ಕರೆಸಿ ನಾವು ಮಾತಾಡಿ ಅವ್ರಿಗೆ ಒಂದು ಇದೆಲ್ಲ ಬಿಟ್ಟು ಓದಲಿಕ್ಕೆ ಗಮನ ಕೊಡಿ ಅಂತ ಹೇಳಿದ್ವಿ. ಜೊತೆಗೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಇದ್ದಿದ್ದರಿಂದ ಪೇರೆಂಟ್ಸ್ ಕೂಡ ಬಂದು ನಮಗೆ ಈ ವರ್ಷ ಅವರು ಮುಗಿಸ್ಕೊಳ್ಳಿ, ಆಮೇಲೆ ನೋಡೋಣ, ಇನ್ನು ಈ ಥರದ್ದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ಪೇರೆಂಟ್ಸ್ ಕೂಡ ಒಂದು ತಪ್ಪೊಪ್ಪಿಗೆನ ನಮಗೆ ಬರ್ಕೊಟ್ಟು ಹೋಗಿದ್ರು.